ಹಾಯ್ ಎಲ್ರಿಗೂ ನಮಸ್ಕಾರ. ವನಿತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅರುಣ. ಇವತ್ತು ನಾನು ಅಲೋವೆರಾ ಹೇರ್ ಸಿರಮ್ ಹೇಗೆ ಮಾಡ್ಕೋಬೇಕು ಮನೇಲಿ ನ್ಯಾಚುರಲ್ ಆಗಿ ಅಂತ ನಾನು ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ನಾನು ಆಲ್ರೆಡಿ ಅಲೋವೆರಾ ಜ್ಯೂಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಲೋವೆರಾ ಜ್ಯೂಸ್ ಹೇಗೆ ಮಾಡ್ಕೋಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದು ನೋಡ್ಬಿಟ್ಟು ನೀವು ಜ್ಯೂಸ್ ರೆಡಿ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಸಿರಮ್ ಹೇಗೆ ಮಾಡೋದಂತ ತೋರಿಸ್ತೀನಿ. ಇವಾಗ ನಾನು ಒಂದು 30 ml ಸಿರಮ್ನ ತಗೊಳ್ತಾ ಇದ್ದೀನಿ. 30 ml ಅಲೋವೆರಾ ಜ್ಯೂಸ್ ತಗೊಂಡಿದ್ದೀನಿ. ಇದಕ್ಕೆ ಜಸ್ಟ್ 0.5 ml ಜ್ಯೂಸ್ ಗ್ಲಿಸರಿನ್ ಹಾಕ್ತಾ ಇದ್ದೀನಿ. ಗ್ಲಿಸರಿನ್ ಹಾಕಿದ್ದೀನಿ. ಗ್ಲಿಸರಿನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ಗ್ಲಿಸರಿನ್ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಈ ಥರ ಬಾಟ್ಲ್ ಇರುತ್ತೆ. ಈ ಬಾಟ್ಲಲ್ಲಿ ನಾನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಬಾಟ್ಲು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ನಾನೇನಕ್ಕೆ 30 ml ತಗೊಂಡಿದ್ದೀನಿ ಅಂದರೆ ಈ ಬಾಟಲ್ ಕೆಪಾಸಿಟಿ 30 ml, ಅದಕ್ಕೆ ನಾನು 30 ml ತಗೊಂಡಿದ್ದೀನಿ. ಇವಾಗ ನಾವು ಇದನ್ನು ಹೀಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಡೈಲಿ ಮಲ್ಕೊಳ್ಳೋವಾಗ ಒಂದು 4-5 ಡ್ರಾಪ್ಸ್ ಈ ಫಿಂಗರ್ಸಲ್ಲಿ ತಗೊಂಡು ಎಲ್ಲಿ ನಿಮ್ಮದು ಹೇರ್ ತಿನ್ನಿರುತ್ತೆ ಅಲ್ಲೆಲ್ಲನೂ, ಇಲ್ಲ ನಿಮ್ಮದು ಹೆಡ್ ಬಾತ್ ಮಾಡೋವಾಗ ಫುಲ್ ತಲೆ ಎಲ್ಲ ಹಚ್ಬಿಟ್ಟು ನೀಟಾಗಿ ಮಸಾಜ್ ಮಾಡಿ 1 hour ಬಿಟ್ಟು ಪ್ಲೈನ್ ವಾಶ್ ಮಾಡಿ. ಇಲ್ಲ ಡೈಲಿ ಒಂದು 4 ಡ್ರಾಪ್ಸು 5 ಡ್ರಾಪ್ಸ್ ತಗೊಳ್ಳಿ. ಎಲ್ಲಿ ನಿಮ್ಗೆ ಜಾಸ್ತಿ ತಿನ್ನಿದೆ ಹೇರ್ ತೆಳ್ಳಗಿದೆ ಅಲ್ಲೆಲ್ಲ ಡೈಲಿ ಮಸಾಜ್ ಮಾಡಿದರೆ ಕಂಪಲ್ಸರಿ ನಿಮ್ಮದು ವಿತಿನ್ 3 to 4 months ಒಳಗಡೆ ಹೊಸ ರೀಗ್ರೋತ್ ಅಂದರೆ ಆಲ್ರೆಡಿ ನಿಮ್ಮ ಹೇರ್ ಇದ್ದು ಹಾಲಾಗಿ ಕ್ಲೋಸ್ ಆಗಿರುತ್ತಲ್ವ, ಅಲ್ಲಿ ಮತ್ತೆ ಹೇರ್ ನ್ಯೂ ರೂಟು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಇದನ್ನು ಮನೆಯಲ್ಲೇ ಹೇಗೆ ಮಾಡ್ಕೋಬೇಕು, ಹೇಗೆ ಯೂಸ್ ಮಾಡಬೇಕು ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ನೀವು ಇದನ್ನು ಯೂಸ್ ಮಾಡಿ ನಿಮಗೆ ಏನು ರಿಸಲ್ಟ್ಸ್ ಬಂದಿದೆ ಅಂತ ನಮಗೂ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.